ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ವತಿಯಿಂದ ಶಾಂತಿಯ ಕ್ರಿಸ್ಮಸ್ ಉತ್ಸವ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈಯುತ್ತಿರುವ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಬಿಷಪ್ ಗೋಪಾಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಂದು ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಸಂದೇಶ ಕೊಡುವುದಕ್ಕಾಗಿ ಮಂಗಳೂರಿನಿಂದ ದೇವರ ಸೇವಕರಾದ ರೋಷನ್ ಜೊತ್ತನವರು ಆಗಮಿಸಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕ್ರಿಸ್ಮಸ್ ಹಬ್ಬವನ್ನು ಸಾಂತಾ ಹುಟ್ಟಿದ ದಿನ ಆಚರಣೆ ಮಾಡಲಾಗುತ್ತದೆ. ನಿರಂತರವಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುತ್ತೇವೆ ಎಂದರು. ಎರಡನೇದಾಗಿ ನಾವು ಈ ವರ್ಷದ ವಿಶೇಷತೆ ಅಂದರೆ, ನಾವು ಪ್ರತಿ ವರ್ಷ ನಾವು ಕ್ರಿಸ್ಮಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಅದು ಒಂದು ಯೇಸು ಕ್ರಿಸ್ತನು ಹುಟ್ಟಿರುವಂಥ ಒಂದು ಜನನದ ಕುರಿತು ಆ ಒಂದು ಸಂದೇಶವನ್ನು ಜನರಿಗೆ ಸಾರುವುದಕ್ಕಾಗಿ, ಮತ್ತು ಅದರಲ್ಲಿ ಎಲ್ಲರೂ ಸಂತೋಷ ಪಡ್ತಾರೆ. ಅದರಲ್ಲಿ ಸ್ಪೆಷಲಿ ನೋಡಬೇಕಾದ್ರೆ ಕ್ರಿಸ್ಮಸ್ ಕೇಕ್ ಇರ್ತದೆ. ಎರಡನೇದಾಗಿ ನಾವು ನೋಡೋದಾದರೆ, ಕ್ರಿಸ್ಮಸ್ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ಮಂಗಳೂರಿನಿಂದ ಸುವಾರ್ತಿಕರಾದಂಥ ರೋಷನ್ ಜತ್ತನ್ ಎಂಬುದಾಗಿ ಅವರು ದೇವರ ವಾಕ್ಯವನ್ನು ಹೇಳುತ್ತಾರೆ. ಎರಡನೇದಾಗಿ ನಮ್ಮ ಒಂದು ಸಿಟಿಯ ಅಥವಾ ನಮ್ಮ ಜಿಲ್ಲೆಯ ಮುಖ್ಯ ಅಧಿಕಾರಿಗಳಂದರೆ ರಾಜಕೀಯ ಗಣ್ಯರು ಆಗಮಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು KKRDB ಇವರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾರೆ. ಎರಡನೇದಾಗಿ ನಮ್ಮ ಒಂದು ಕ್ರಿಸ್ಮಸ್ ಕೇಕ್ ಕಟ್ ಮಾಡುವುದಕ್ಕಾಗಿ ನಮ್ಮ ಗುಲ್ಬರ್ಗ ದಕ್ಷಿಣ ಭಾಗದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರಿಂದ ಈ ಒಂದು ಕೇಕ್ ಉದ್ಘಾಟನೆ ಮಾಡಲಾಗುತ್ತದೆ. ಮೂರನೇದಾಗಿ ನಮ್ಮದಲ್ಲಿ ಇನ್ನೊಬ್ಬ ಗ್ರಾಮೀಣ ಶಾಸಕರಾದಂಥ ಬಸವರಾಜ್ ಮತ್ತಿಮೂಡ್ ಸರ್ ಅವರು ಕೂಡ ಹಾಗೂ ಶಶಿಲ್ಜಿ ನಮೋಸೆ ಅವರು ಕ್ಯಾಲೆಂಡರನ್ನು ಅವರು ಉದ್ಘಾಟನೆ ಮಾಡುವರಾಗಿರ್ತಾರೆ. ಸೊ ಈ ಒಂದು ದಿನಾಂಕ 22/12/2023 ಸಾಯಂಕಾಲ 5:30 ಈ ಕಾರ್ಯಕ್ರಮ ನಡೆಯುತ್ತದೆ. ಈ ಒಂದು ಕ್ರಿಸ್ಮಸ್ ಪ್ರಯುಕ್ತ ಅನೇಕ ಜನರು ಇರ್ತಾರೆ, ಆದರೆ ಅವರ ಫೇಸನ್ನು ಎಲ್ಲಿ ಹೊರಗಡೆ ಇರಲ್ಲ. ಎಲ್ಲ ಒಳ್ಳೆ ಕಾಳಜಿ ಕೆಲಸ ಮಾಡ್ತಾರೆ. ಬ್ಯಾಂಕ್ ಅವರಿಗೆ ಒಟ್ಟರ ಫ್ರಂಟ್ ಲೈನಿಗೆ ಬರೋಂಗಿಲ್ಲ. ಈಗ ನಾವು ಉದಾಹರಣೆ ನೋಡೋದಾದರೆ, ಮಾರ್ಟಿನ್ ಲೂಥರ್ ಅಂತ ಒಬ್ಬರಿದ್ದರು. ಅವರು ಆಗಿನ ಸಮಯದಲ್ಲಿ ಒಂದೇ ಒಂದು ಸಭೆ ಇತ್ತು, ಅದು ರೋಮನ್ ಕ್ಯಾಥಲಿಕ್ ಎಂಬುದಾಗಿ. ಆ ಸಭೆಯಲ್ಲಿ ಕೆಲವು ಲೋಪದೋಷಗಳಿದ್ದವು. ಆ ಲೋಪದೋಷಗಳನ್ನು ಸರಿಪಡಿಸುವುದಕ್ಕಾಗಿ ಮಾರ್ಟಿನ್ ಲೂಥರ್ ಅಂತ ಅವರು ದೊಡ್ಡ ಬಿಷಪ್ ಆಗಿದ್ದರು. ನಂತರದಲ್ಲಿ ಇದು ತಪ್ಪಾದ ಎಂಬುದಾಗಿ ಹೇಳಿ ಅದನ್ನು ಪ್ರೊಟೆಸ್ಟ್ ಮಾಡಿದರು. ಅವರ ಹೆಸರು ಮಾರ್ಟಿನ್ ಲೂಥರ್. ಯಾರು ಮರೆಯಾದಂಥ ಮುಖಗಳನ್ನು ನಾವು ಮೇನ್ ಲೈನಿಗೆ ತರುವುದಕ್ಕಾಗಿ ಯಾರ್ಯಾರು ಮಾರ್ಟಿನ್ ಲೂಥರ್ ಹಾಗೆ ಯಾರು ಕೆಲಸ ಮಾಡಿದ್ದಾರೋ, ಯಾರ್ಯಾರು ಸಮಾಜದಲ್ಲಿ ಅವರನ್ನು ಬ್ಯಾಕ್ ಸೈಡ್ ಆಗಿದ್ದಾರೆ, ಫ್ರಂಟ್ ಇಲ್ಲ, ಹಿಂದ್ಗಡೆ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲ, ನಾವೇ ಎಲ್ಲ ಕೆಲಸ ಮಾಡ್ತೀವಿ ಅಂತ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ. ಅದೇ ರೀತಿಯಲ್ಲಿ ಈಗ ನಮ್ಮ ಗುಲ್ಬರ್ಗ ಪಟ್ಟಣದಲ್ಲಿ ಹಲವು ಫೀಲ್ಡ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರನ್ನು ನಾವು ಮುಂದೆ ತಂದು ಅವರ ಫೇಸನ್ನು ಜನರಿಗೆ ಪರಿಚಯ ಮಾಡುವಂಥ ಕೆಲಸ ಅಂದರೆ, ಯಾವ ರೀತಿ ಮಾರ್ಟಿನ್ ಲೂಥರ್ ಆ ಒಂದು ಕ್ಯಾಥಲಿಕ್ನ ವಿರುದ್ಧವಾಗಿ ಅವರು ಉಗ್ರವಾದ ಚಳವಳಿ ನಡೆಸಿ ಅಲ್ಲಿಂದ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಲ್ಲಿ ಈ ಒಂದು ಮಾರ್ಟಿನ್ ಲೂಥರ್ ಪ್ರಶಸ್ತಿಗೆ ಆಯ್ಕೆಯಾದಂಥ ಕೆಲವು ಜನರಿದ್ದಾರೆ. ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸ ಮಾಡಿದಂಥ ಡಾಕ್ಟರ್ಸ್ ಇದ್ದಾರೆ. ಎರಡನೇದಾಗಿ ವಕೀಲರಿದ್ದಾರೆ, ಉಪನ್ಯಾಸಕರಿದ್ದಾರೆ. ಮೂರನೇದಾಗಿ ಒಳ್ಳೆ ದೊಡ್ಡ ಸೇವೆಯಲ್ಲಿ ಕಾಂಟ್ರಾಕ್ಟ್ಸ್ ಆದಂಥ ಇಂಜಿನಿಯರ್ ಇದ್ದಾರೆ, ಸಮಾಜ ಸೇವಕರ್ತರಿದ್ದಾರೆ, ಹಾಗೆ ಮೀಡಿಯಾದಲ್ಲಿ ಕೆಲಸ ಮಾಡಿದಂಥ ಅವರಿದ್ದಾರೆ. ಸೊ ಹೀಗೆ ಆರೋಗ್ಯ ಕ್ಷೇತ್ರದಲ್ಲಿ, ಆಂಬುಲೆನ್ಸ್ ಕ್ಷೇತ್ರದಲ್ಲಿ, ಪತ್ರಿಕಾ ಜಾಲದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಸೊ ಈ ಹಲವು ರೀತಿಯಲ್ಲಿ ಅವರು ಕೆಲಸ ಮಾಡಿದರೂ ಕೂಡ ಅವರ ಹೆಸರು ಬೆಳಕಿಗೆ ಬಂದಿಲ್ಲ. ಅದನ್ನು ಅವರನ್ನು ಗುರುತಿಸಿ ನಾವು ಅವರಿಗೆ ಯಾವ ರೀತಿ ಮಾರ್ಟಿನ್ ಲೂಥರ್ ಒಂದು ಉತ್ತಮವಾದಂಥ ಸಮಾಜ ಸೇವೆಯಲ್ಲಿ ಯಾವ ರೀತಿ ಅವರು ಕ್ರಾಂತಿಯನ್ನು ಉಂಟು ಮಾಡಿದರು, ಇವರು ಸಹ ಅನೇಕ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡಿ ಅವರು ಈ ಒಂದು ಜನರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ಅಂತ ನೆನೆಸಿ ಅವರಿಗೆ ನಾವು ಮಾರ್ಟಿನ್ ಲೂಥರ್ ಪ್ರಶಸ್ತಿಯನ್ನು ಅವರಿಗೆ ನಾವು ಕೊಡ್ತೇವೆ. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.